27 ಸೆಪ್ಟೆಂಬರ್ 2021 ಪ್ರಚಲಿತ ವಿದ್ಯಮಾನಗಳಿಗೆ ನಿಮಗೆಲ್ಲ ಸ್ವಾಗತ. SBK ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಈ ವಿಡಿಯೋನ ನೋಡ್ತಿದ್ದೀರಾ. ಸೊ ಇವತ್ತಿನ ಪ್ರಚಲಿತ ವಿದ್ಯಮಾನಗಳನ್ನ ನೋಡ್ತಾ ಹೋಗೋಣ. ಟೆಲಿಗ್ರಾಮಲ್ಲಿ ನಿಮಗೆ ಇದರ PDF ನೋಟ್ ಸಿಗುತ್ತೆ. ಟೆಲಿಗ್ರಾಮ್ನ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ಸಿಗುತ್ತೆ. ಸೊ ಮೊಟ್ಟ ಮೊದಲನೇ ಪ್ರಶ್ನೆ ಈ ರೀತಿ ಇದೆ. AC001 ಹೆಸರಿನ ಎಲೆಕ್ಟ್ರಿಕ್ ವಾಹನಗಳಿಗಾಗಿ ಯಾವ ಸಂಸ್ಥೆಯು ಸ್ವದೇಶಿ ಚಾರ್ಜರ್ ಅನ್ನು ಅಭಿವೃದ್ಧಿಪಡಿಸಿದೆ? Which organization has developed an indigenous charger for electric vehicles named AC001? ಪ್ರಶ್ನೆಗೆ ಸರಿಯಾದಂತಹ ಉತ್ತರ ARAI, ಭಾರತೀಯ ಆಟೋಮೇಟಿವ್ ರಿಸರ್ಚ್ ಅಸೋಸಿಯೇಷನ್ ಅಂತ ಕರಿತೀವಿ. ARAI AC001 ಹೆಸರಿನ ಎಲೆಕ್ಟ್ರಿಕ್ ವಾಹನಗಳಿಗೆ ಚಾರ್ಜರ್ ಅನ್ನ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿದೆ. ಭಾರತ್ ಎಲೆಕ್ಟ್ರಾನಿಕ್ಸ್ ನಿಂದ ದೊಡ್ಡ ಪ್ರಮಾಣದ ಉತ್ಪಾದನೆಗೆ ಇದನ್ನು ತೆಗೆದುಕೊಳ್ಳಲಾಗಿದೆ. ಪ್ರಸ್ತುತ ಎಲೆಕ್ಟ್ರಿಕ್ ವಾಹನಗಳಿಗೆ ಹೆಚ್ಚಿನ ಚಾರ್ಜಿಂಗ್ ಘಟಕಗಳನ್ನು ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ಈ ಘಟಕಗಳು ಸ್ಥಳೀಯ ಅಭಿವೃದ್ಧಿ ಮತ್ತು ಉತ್ಪಾದನೆಯು ಭಾರತದಲ್ಲಿ ವಿದ್ಯುತ್ ಚಲನಶೀಲತೆ ಅಂತ ಏನಿದೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನಿದೆ, ಅದು ಒಂದು ದಿಕ್ಕಿನಲ್ಲಿ ಮುಖ ಮಾಡ್ತಾ ಇದೆ ಅಂತ ಹೇಳ್ಬೋದು. ಅದರಿಂದ ಉತ್ಪಾದನೆ ಕೂಡ ಹೆಚ್ಚಾಗ್ತಾ ಇದೆ. ಆನ್ಲೈನ್ ಗೇಮ್ಸ್ ಆಫ್ ಚಾನ್ಸ್ ಅನ್ನು ನಿಷೇಧಿಸುವ ಮಸೂದೆಯನ್ನ ಯಾವ ರಾಜ್ಯ ಇತ್ತೀಚೆಗೆ ಅಂಗೀಕರಿಸಿದೆ? ವಿಚ್ ಸ್ಟೇಟ್ ಹ್ಯಾಸ್ ರೀಸೆಂಟ್ಲಿ ಪಾಸ್ಡ್ ಎ ಬಿಲ್ ಟು ಬ್ಯಾನ್ ಆನ್ಲೈನ್ ಗೇಮ್ಸ್ ಆಫ್ ಚಾನ್ಸ್? ಸರಿಯಾದ ಉತ್ತರ ಕರ್ನಾಟಕ. ಕರ್ನಾಟಕ ರಾಜ್ಯ ಕಾಯ್ದೆ 1963ರ ಕರ್ನಾಟಕ ಪೊಲೀಸ್ ಕಾಯ್ದೆಗೆ ತಿದ್ದುಪಡಿ ತರುವ ಮೂಲಕ ಇದನ್ನು ಅಂಗೀಕಾರ ಮಾಡಲಾಗಿದ್ದು, ಆನ್ಲೈನ್ನಲ್ಲಿ ಗೇಮ್ಸ್ ಆಫ್ ಚಾನ್ಸ್ ಅನ್ನು ನಿಷೇಧಿಸುವಂತ ಪ್ರಯತ್ನ ಇದಾಗಿದೆ. ಮಸೂದೆ ಅಡಿಯಲ್ಲಿ ಆನ್ಲೈನ್ ಅವಕಾಶದ ಆಟವನ್ನು ಯಾವುದೇ ಕ್ರಿಯೆ ಅಥವಾ ಈವೆಂಟಿನ ಅಜ್ಞಾತ ಫಲಿತಾಂಶದ ಮೇಲೆ ಹಣವನ್ನ ಅಪಾಯಕ್ಕೆ ತರುವುದು ಅಂತ ವ್ಯಾಖ್ಯಾನ ಮಾಡ್ತಾರೆ. ಮಸೂದೆಯನ್ನ ಧ್ವನಿ ಮತದಿಂದ ಅಂಗೀಕಾರ ಮಾಡಲಾಗಿದ್ದು, ಮಸೂದೆಯು ಕೌಶಲ್ಯ ಆಟಗಳು ಆಗಿರುವ ಆನ್ಲೈನ್ ಆಟಗಳನ್ನು ನಿಷೇಧ ಮಾಡೋದಿಲ್ಲ. ಹವಾಮಾನ ಸೂಚಕಗಳು ಮತ್ತು ಸಮರ್ಥನೀಯ ಅಭಿವೃದ್ಧಿ ಪರಸ್ಪರ ಸಂಪರ್ಕಗಳನ್ನು ಪ್ರದರ್ಶಿಸುವುದು ಎಂಬ ಶೀರ್ಷಿಕೆಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ವಿಚ್ ಆರ್ಗನೈಸೇಷನ್ ಹ್ಯಾಸ್ ರಿಲೀಸ್ಡ್ ದ ರಿಪೋರ್ಟ್ ಟೈಟಲ್ಡ್ ಕ್ಲೈಮೇಟ್ ಇಂಡಿಕೇಟರ್ಸ್ ಅಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಡಿಮಾನ್ಸ್ಟ್ರೇಟಿಂಗ್ ದ ಇಂಟರ್ ಕನೆಕ್ಷನ್ಸ್? ಸರಿಯಾದ ಉತ್ತರ WMO, ವಿಶ್ವ ಹವಾಮಾನ ಸಂಸ್ಥೆ. ಇವರು ಈ ಒಂದು ಹೆಸರಿನ ಈ ಒಂದು ಶೀರ್ಷಿಕೆಯ ವರದಿಯನ್ನ ಇತ್ತೀಚೆಗೆ ಬಿಡುಗಡೆ ಮಾಡಿರ್ತಾರೆ. ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಸಾಧಿಸಲು ಮತ್ತು ಜಾಗತಿಕ ತಾಪಮಾನವನ್ನ 2 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಮಾಡಲು ತಕ್ಷಣದ ಕ್ರಮ ಮತ್ತು ಅಂತಾರಾಷ್ಟ್ರೀಯ ಸಹಯೋಗದ ಅಗತ್ಯವನ್ನ ವರದಿ ಒತ್ತಿ ಹೇಳುತ್ತೆ. ಸೊ WMO ವಿಶ್ವಸಂಸ್ಥೆಯ ವಿಶೇಷ ಏಜೆನ್ಸಿಯಾಗಿದ್ದು, ಸ್ವಿಟ್ಜರ್ಲ್ಯಾಂಡ್ ದೇಶದ ಜಿನೇವಾದಲ್ಲಿ ತನ್ನ ಕೇಂದ್ರ ಕಚೇರಿಯನ್ನ ಹೊಂದಿದೆ. ಮುಂದಿನ ಪ್ರಶ್ನೆ, ಜಸ್ಟಿನ್ ಟ್ರೂಡೋ 3ನೇ ಬಾರಿಗೆ ಯಾವ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ? ಜಸ್ಟಿನ್ ಟ್ರೂಡೋ ಹ್ಯಾಸ್ ಬೀನ್ ಸೆಲೆಕ್ಟೆಡ್ ಆಸ್ ದ PM ಆಫ್ ವಿಚ್ ಕಂಟ್ರಿ ಫಾರ್ ದ 3rd ಟೈಮ್? ಸರಿಯಾದ ಉತ್ತರ ಕೆನಡಾ. ಜಸ್ಟಿನ್ ಟ್ರೂಡೋ ಕೆನಡಾದ ಲಿಬರಲ್ ಪಕ್ಷದ ನಾಯಕನಾಗಿದ್ದು, 3ನೇ ಬಾರಿಗೆ ಆ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಅವರು 2015ರಿಂದ ಅಧಿಕಾರದಲ್ಲಿದ್ದಾರೆ. 6 ವರ್ಷಗಳ ಅವಧಿಯಲ್ಲಿ 3 ಬಾರಿ ಚುನಾವಣೆಗಳನ್ನ ಅವರು ಎದುರಿಸಿದ್ದು, 3 ಬಾರಿ ಕೂಡ ಗೆದ್ದು ದೇಶದ ಪ್ರಧಾನಮಂತ್ರಿಗಳಾಗಿದ್ದಾರೆ. ಜಸ್ಟಿನ್ ಟ್ರೂಡೋ ಅವರ ಚುನಾವಣೆಯಲ್ಲಿ ಬಹುಮತವನ್ನ ಗೆಲ್ಲುವ ಗುರಿಯೊಂದಿಗೆ ಆಗಸ್ಟ್ 2021 ತಿಂಗಳಲ್ಲಿ ಶೀಘ್ರ ಚುನಾವಣೆಗೆ ಕರೆಯನ್ನ ಕೊಟ್ಟಿದ್ರು. ಆದರೆ ಪ್ರಸ್ತುತ ಚುನಾವಣೆಯಲ್ಲಿ ಅವರು ಬಹುಮತವನ್ನ ಗಳಿಸೋದಕ್ಕೆ ಸಾಧ್ಯವಾಗಿಲ್ಲ. ಬ್ಯಾಲೆನ್ಸ್ ಮಾಡಿ ಹೇಗೋ ಪ್ರಧಾನಮಂತ್ರಿಗಳ ಹುದ್ದೆಯನ್ನ ಪಡೆದಿರ್ತಾರೆ. ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದದ ಕುರಿತು ಭಾರತ ಯಾವ ದೇಶದೊಂದಿಗೆ ಔಪಚಾರಿಕವಾಗಿ ಮಾತುಕತೆಯನ್ನು ಆರಂಭಿಸಿತು? ವಿತ್ ವಿಚ್ ಕಂಟ್ರಿ ಇಂಡಿಯಾ ಫಾರ್ಮಲಿ ಲಾಂಚ್ಡ್ ನೆಗೋಸಿಯೇಷನ್ ಆನ್ CEPA? ಸರಿಯಾದಂತ ಉತ್ತರ ಯುನೈಟೆಡ್ ಅರಬ್ ಎಮಿರೇಟ್ಸ್. ಯುನೈಟೆಡ್ ಅರಬ್ ಎಮಿರೇಟ್ಸ್ 2019 ಮತ್ತು 2020ರಲ್ಲಿ ಮೌಲ್ಯದ ದೃಷ್ಟಿಯಿಂದ ಭಾರತದ 3ನೇ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ಮತ್ತು ವ್ಯಾಪಾರ ಮೌಲ್ಯವು ಪ್ರಸ್ತುತ $59 ಬಿಲಿಯನ್ ಮೌಲ್ಯದಷ್ಟಿದೆ. ಸೊ ಭಾರತದ ಜೊತೆ ಟ್ರೇಡ್ ಮಾಡ್ತಿರೋದ್ರಲ್ಲಿ 3ನೇ ಅತಿ ದೊಡ್ಡ ಪಾಲುದಾರ ಆಗಿದೆ ವ್ಯಾಪಾರದಲ್ಲಿ UAE. ಅವರ ಜೊತೆ CEPA ನೆಗೋಸಿಯೇಷನ್ ಭಾರತ ಶುರು ಮಾಡಿದೆ.
ಇನ್ನು ಯುಎಸ್ಎ ನಂತರ ಭಾರತದ ಎರಡನೇ ಅತಿ ದೊಡ್ಡ ರಫ್ತು ತಾಣ ಕೂಡ ಯುಎಇ ಆಗಿದೆ. ಭಾರತ ರಫ್ತು ತಾಣಗಳಲ್ಲಿ ಅಮೆರಿಕ ಮೊದಲು ಬರುತ್ತೆ, ಅಮೆರಿಕದ ನಂತರ ಯುಎಇ ಬರುತ್ತೆ. ಈ ಕಾರಣಕ್ಕಾಗಿ ಭಾರತ ಯುಎಇ ಔಪಚಾರಿಕವಾಗಿ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಸಿಇಪಿಎ ಕಾಂಪ್ರೆಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅಂತ ಕರಿತೀವಿ, ಅದರ ಮೇಲೆ ಮಾತುಕತೆಯನ್ನ ಪ್ರಾರಂಭ ಮಾಡಿದೆ. 5 ವರ್ಷಗಳಲ್ಲಿ ಎರಡು ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವನ್ನ $100 ಬಿಲಿಯನ್ ಗೆ ಹೆಚ್ಚಿಸುವಂತ ನಿರೀಕ್ಷೆಯನ್ನ ಈ ಒಂದು ಮಾತುಕತೆಯಲ್ಲಿ ಇಟ್ಕೊಳ್ಳಲಾಗಿದೆ. ಭಾರತವು ಇತ್ತೀಚೆಗೆ ಯಾವ ಅಪಾಯಕಾರಿ ರಾಸಾಯನಿಕ ಸಂಗ್ರಹಣೆಯ ನಿಯಮಗಳನ್ನ ಸಡಿಲಗೊಳಿಸಿದೆ? ಇಂಡಿಯಾ ಹ್ಯಾಸ್ ರೀಸೆಂಟ್ಲಿ ಕಮ್ ಔಟ್ ವಿತ್ ಈಸಿಂಗ್ ದ ರೂಲ್ ಫಾರ್ ಸ್ಟೋರೇಜ್ ಆಫ್ ವಿಚ್ ಹಾಜರ್ಡಸ್ ಕೆಮಿಕಲ್? ಅಮೋನಿಯಂ ನೈಟ್ರೇಟ್ ಮತ್ತು ಕ್ಯಾಲ್ಸಿಯಂ ಕಾರ್ಬೈಡ್. ಆಪ್ಷನ್ 4. ಭಾರತ ಸರ್ಕಾರದ ಇಂಡಸ್ಟ್ರಿ ಮತ್ತು ಆಂತರಿಕ ವ್ಯಾಪಾರವನ್ನ ಉತ್ತೇಜಿಸುವ ಇಲಾಖೆ ಡಿಪಿಐಐಟಿ ಸುಧಾರಿತ ಸುರಕ್ಷತೆಗಾಗಿ ಅಮೋನಿಯಂ ನೈಟ್ರೇಟ್ ಮತ್ತು ಕ್ಯಾಲ್ಸಿಯಂ ಕಾರ್ಬೈಡ್ಗಳ ಸಂಗ್ರಹಣೆ ಮತ್ತು ನಿರ್ವಹಣೆಗೆ ಸಂಬಂಧಪಟ್ಟ ನಿಯಮಗಳನ್ನ ಪರಿಷ್ಕರಣೆ ಮಾಡಿ ಸಡಿಲಗೊಳಿಸಿದೆ. ಈ ಪರಿಷ್ಕರಣೆಯು 6 ವರ್ಷಗಳ ಕಾಲ ಬಂದರಿನಲ್ಲಿ 3000 ಟನ್ ಅಮೋನಿಯಂ ನೈಟ್ರೇಟ್ ಸಂಗ್ರಹಣೆಯಿಂದ ಸಂಭವಿಸಿದ ಮಾರಕ ಬಹಿರಂಗ ಸ್ಫೋಟದ ಹಿನ್ನೆಲೆಯಲ್ಲಿ ಬರುತ್ತೆ. ಆ ಒಂದು ಕಾರಣಕ್ಕೆ ಇದು ಸ್ವಲ್ಪ ಕ್ರೂಷಿಯಲ್ ಅನ್ಸುತ್ತೆ, ಬಟ್ ಈ ಒಂದು ರೂಲ್ ಈಗ ಸ್ವಲ್ಪ ಸಡಿಲಗೊಳಿಸಿರ್ತಾರೆ. ಸಿಬಿಎಸ್ಇ ಅಥವಾ ಎನ್ಸಿಆರ್ಟಿ ಪಠ್ಯಕ್ರಮದಲ್ಲಿ ಬದಲಾವಣೆಗಾಗಿ ಇತ್ತೀಚೆಗೆ ರಚಿಸಲಾದ 12 ಸದಸ್ಯರ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದಾರೆ? ಹೂ ಇಸ್ ದ ಚೇರ್ಪರ್ಸನ್ ಆಫ್ ರೀಸೆಂಟ್ಲಿ ಸೆಟ್ ಅಪ್ 12-membered ಕಮಿಟಿ ಫಾರ್ ಚೇಂಜ್ ಇನ್ ಸಿಬಿಎಸ್ಇ ಆರ್ ಎನ್ಸಿಆರ್ಟಿ ಕರಿಕ್ಯುಲಮ್? ಕಸ್ತೂರಿ ರಂಗನ್. ಸಿಬಿಎಸ್ಇ ಅಥವಾ ಎನ್ಸಿಆರ್ಟಿ ಪಠ್ಯಕ್ರಮದಲ್ಲಿ ಬದಲಾವಣೆ ತರಬೇಕು ಅಂತ ಮಾರ್ಗಸೂಚಿಗಳನ್ನು ರೂಪಿಸೋದಕ್ಕೆ ಭಾರತ ಸರ್ಕಾರ 12 ಜನರ ಒಂದು ಸಮಿತಿಯನ್ನು ರಚನೆ ಮಾಡಿದೆ. ರಾಷ್ಟ್ರೀಯ ಸಂಚಾಲನಾ ಸಮಿತಿ ಅಂತ ಕರೀತಾರೆ. ಆ ಸಮಿತಿಗೆ ಕಸ್ತೂರಿ ರಂಗನ್ ಅವರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ. ಸಮಿತಿ ಒಟ್ಟು 3 ವರ್ಷಗಳ ಅವಧಿಯನ್ನ ಹೊಂದಿರುತ್ತೆ. ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎನ್ಸಿಎಫ್ ಅಂತ ಕರಿತೀವಿ ಎಂದು ಕರೆಯಲ್ಪಡುವ ಈ ದಾಖಲೆಯನ್ನು ಕೊನೆಯದಾಗಿ 2005ರಲ್ಲಿ ಸಿದ್ಧಪಡಿಸಲಾಗಿತ್ತು. ಕಸ್ತೂರಿ ರಂಗನ್ ಇಸ್ರೋದ ಮಾಜಿ ಮುಖ್ಯಸ್ಥರಾಗಿದ್ದು ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಕರಡನ್ನ ರಚಿಸಿದ ಸಮಿತಿಯ ಮುಖ್ಯಸ್ಥರು ಕೂಡ ಆಗಿದ್ರು. ಅದನ್ನ ಇಲ್ಲಿ ನಾವು ಸ್ಮರಿಸ್ಕೋಬಹುದು. ಮುಂದಿನ ಪ್ರಶ್ನೆ, ಯಾವ ರಾಜ್ಯವು ಇತ್ತೀಚೆಗೆ ಧಾರ್ಮಿಕ ರಚನೆಗಳು ಅಂದ್ರೆ ರಕ್ಷಣೆ ಮಸೂದೆ 2021 ಅಂಗೀಕಾರ ಮಾಡಿದೆ? ವಿಚ್ ಸ್ಟೇಟ್ ಹ್ಯಾಸ್ ಪಾಸ್ಡ್ ದ ರಿಲಿಜಿಯಸ್ ಪ್ರೊಟೆಕ್ಷನ್ ಬಿಲ್ 2021? ಕರ್ನಾಟಕ. ಕರ್ನಾಟಕ ರಾಜ್ಯ ವಿಧಾನಸಭೆಯು ಇತ್ತೀಚೆಗೆ ಕರ್ನಾಟಕದ ಧಾರ್ಮಿಕ ರಚನೆಗಳು ಅಥವಾ ರಕ್ಷಣೆ ಮಸೂದೆ 2021 ಅಂಗೀಕಾರ ಮಾಡಿದೆ. ಈ ಮಸೂದೆ ಮೂಲಕ ಸಾರ್ವಜನಿಕ ಸ್ಥಳಗಳಲ್ಲಿ ಧಾರ್ಮಿಕ ನಿರ್ಮಾಣಗಳನ್ನ ಏನಿವೆ ಅವನ್ನ ರಕ್ಷಿಸುವ ಉದ್ದೇಶದಿಂದ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಈ ಮಸೂದೆಯನ್ನ ಮಂಡಿಸಿರ್ತಾರೆ. ವಿಧೇಯಕದ ಪ್ರಕಾರ ಧಾರ್ಮಿಕ ರಕ್ಷಣೆಯ ಅಡಿಯಲ್ಲಿ ದೇವಸ್ಥಾನ, ಚರ್ಚು, ಮಸೀದಿ, ಗುರುದ್ವಾರ, ಬುದ್ಧವಿಹಾರ, ಮಜಾರ್ ಇತ್ಯಾದಿಗಳಲ್ಲಿ ಕಾನೂನಿನ ಅಧಿಕಾರವಿಲ್ಲದೆ ಸಾರ್ವಜನಿಕ ಸ್ಥಳಗಳಲ್ಲಿ ನಿರ್ಮಾಣ ಮಾಡಬಹುದು ಅಂತ ತಿಳಿಸಲಾಗಿರ್ತದೆ. ಇತ್ತೀಚೆಗೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಉಂಟಾದಂತ ಚಂಡಮಾರುತವನ್ನ ಹೆಸರಿಸಿ. ಪ್ರಶ್ನೆಗೆ ಸರಿಯಾದಂತ ಉತ್ತರ ಗುಲಾಬ್. ಅಪ್ಪಳಿಸಿದ ಗುಲಾಬ್ ಒಂದು ಆರ್ಟಿಕಲ್ ನ ನೋಡ್ತಿದ್ದೀರಾ. ಪಶ್ಚಿಮ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಸೃಷ್ಟಿಯಾಗಿರ್ತಕ್ಕಂಥ ಗುಲಾಬ್ ಚಂಡಮಾರುತ ಭಾನುವಾರ ರಾತ್ರಿ ಆಂಧ್ರ ಪ್ರದೇಶ ಮತ್ತು ಒಡಿಸ್ಸಾ ಕರಾವಳಿಗೆ ಅಪ್ಪಳಿಸಿತ್ತು. 2 ರಾಜ್ಯಗಳಲ್ಲಿ ಅನಾಹುತ ತಪ್ಪಿಸಲು ಕಟ್ಟೆಚ್ಚರಗಳನ್ನ ಆಲ್ರೆಡಿ ತೆಗೆದುಕೊಳ್ಳಲಾಗಿದೆ. ಒಡಿಸ್ಸಾದ ಗೋಪಾಲಪುರ ಮತ್ತು ಆಂಧ್ರ ಪ್ರದೇಶದ ಕಳಿಂಗಪಟ್ಟಣಂ ನಡುವೆ 100 ಕಿಲೋಮೀಟರ್ ವೇಗದಲ್ಲಿ ಚಂಡಮಾರುತ ಪ್ರವೇಶ ಮಾಡಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ತಿಳಿಸಿರುತ್ತೆ. ಸುಮಾರು 4 ತಿಂಗಳ ಹಿಂದೆ ಯಾಸ್ ಚಂಡಮಾರುತ ಎದುರಿಸಿದ್ದ ಒಡಿಸ್ಸಾಕ್ಕೆ ಇದು ನೈಸರ್ಗಿಕವಾಗಿ 2ನೇ ಚಂಡಮಾರುತ ಆಗಿದೆ. ಸೊ ಒಡಿಸ್ಸಾ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ 2 ಚಂಡಮಾರುತಗಳು ಈ ವರ್ಷ ಅವನ್ನ ಕಾಡಿವೆ. ಒಂದು ಯಾಸ್ ಅಂತ, ಇವಾಗ ಮತ್ತೊಂದು ಗುಲಾಬ್. ಗುಲಾಬ್ ಅನ್ನೋ ಒಂದು ಹೆಸರಿಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ಮಾಹಿತಿ ತಿಳ್ಕೊಳ್ಳಿ. ಈ ಚಂಡಮಾರುತಕ್ಕೆ ಗುಲಾಬ್ ಎಂದು ಹೆಸರಿಟ್ಟಿರ್ತಕ್ಕಂಥದ್ದು ಪಾಕಿಸ್ತಾನ. ರಾಷ್ಟ್ರೀಯ ವಿಪತ್ತು ಸ್ಪಂದನಾ ಪಡೆ 13 ತಂಡಗಳನ್ನ ಒಡಿಸ್ಸಾದಲ್ಲಿ ಮತ್ತು 5 ತಂಡಗಳನ್ನ ಆಂಧ್ರದಲ್ಲಿ ನಿಯೋಜನೆ ಮಾಡಿದೆ. ಇಷ್ಟು ಮಾಹಿತಿ ಗೊತ್ತಿರಲಿ. ಸೊ ಹೆಸರೇನು? ಚಂಡಮಾರುತದ್ದು ಗುಲಾಬ್ ಅಂತ. ಇದು ಒಡಿಸ್ಸಾಕ್ಕೆ ಅಪ್ಪಳಿಸಿರ್ತಕ್ಕಂಥ ಈ ವರ್ಷದ 2ನೇ ಚಂಡಮಾರುತ. ಗುಲಾಬ್ ಅಂತ ನಾಮಕರಣ ಮಾಡಿರ್ತಕ್ಕಂಥದ್ದು ಪಾಕಿಸ್ತಾನ.
ಇತ್ತೀಚೆಗೆ ಭಾರತದ ಮೊದಲ ಮೊಬೈಲ್ ಸಂಗೀತ ತರಗತಿ ಮತ್ತು ರೆಕಾರ್ಡಿಂಗ್ ಸ್ಟುಡಿಯೋವನ್ನ ಯಾವ ನಗರದಲ್ಲಿ ಪ್ರಾರಂಭ ಮಾಡಲಾಯಿತು? ಪ್ರಶ್ನೆಗೆ ಸರಿಯಾದಂತಹ ಉತ್ತರ ದೆಹಲಿ. ದೆಹಲಿಯ ಉಪಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರಾದಂತಹ ಮನೀಶ್ ಸಿಸೋಡಿಯಾ ಮೊಬೈಲ್ ಮ್ಯೂಸಿಕ್ ಬಸ್ ಅನ್ನ ಅಲ್ಲಿ ದೆಹಲಿಯಲ್ಲಿ ಸಂಗೀತ ತರಗತಿ ಮತ್ತು ರೆಕಾರ್ಡಿಂಗ್ ಸ್ಟುಡಿಯೋ ವಿಶಿಷ್ಟ ಯೋಜನೆಯ ಪ್ರಾರಂಭಿಸುವ ಒಂದು ಇನಿಷಿಯೇಟಿವ್ ಕಾರ್ಯಕ್ರಮದಲ್ಲಿ ಶುರು ಮಾಡಿರ್ತಾರೆ. ದೆಹಲಿಯ ಮುಖ್ಯಮಂತ್ರಿಗಳು ಅರವಿಂದ್ ಕೇಜ್ರಿವಾಲ್. 2021 ಲಿಂಕ್ಡ್ ಇನ್ ಟಾಪ್ ಸ್ಟಾರ್ಟ್ಅಪ್ ಇಂಡಿಯಾ ಪಟ್ಟಿಯಲ್ಲಿ ಯಾವ ಕಂಪನಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ? ವಿಚ್ ಕಂಪನಿ ಹ್ಯಾಸ್ ಟಾಪ್ಡ್ 2021 ಲಿಂಕ್ಡ್ ಇನ್ ಟಾಪ್ ಸ್ಟಾರ್ಟ್ಅಪ್ಸ್ ಇಂಡಿಯಾ ಲಿಸ್ಟ್? ಸರಿಯಾದ ಉತ್ತರ ಅನ್ಅಕಾಡೆಮಿ. ಲರ್ನಿಂಗ್ ಪ್ಲಾಟ್ಫಾರ್ಮ್ ಆದ ಅನ್ಅಕಾಡೆಮಿ 2021ನೇ ಸಾಲಿನ ಲಿಂಕ್ಡ್ ಇನ್ ಟಾಪ್ ಸ್ಟಾರ್ಟ್ಅಪ್ ಇಂಡಿಯಾ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಅನ್ಅಕಾಡೆಮಿ ಅನ್ನೋದು ಬೆಂಗಳೂರಿನಲ್ಲಿರ್ತಕ್ಕಂಥ ಭಾರತೀಯ ಶೈಕ್ಷಣಿಕ ತಂತ್ರಜ್ಞಾನ ಕಂಪನಿಯಾಗಿದೆ. ಬಳ್ಳಾರಿಯಲ್ಲಿ ನಡೆದಂತ ಪುರುಷರ ರಾಷ್ಟ್ರೀಯ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ 57 ಕೆಜಿ ವಿಭಾಗದಲ್ಲಿ ಚಿನ್ನದ ಪದಕವನ್ನ ಗೆದ್ದಂತವ್ರು ಯಾರು? Who won gold in 57 kg category at men's national boxing championship in Bellary? ಸರಿಯಾದ ಉತ್ತರ ರೋಹಿತ್ ಮೋರ್. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ನಾಗರಿಕ ವಿಮಾನಯಾನ ಸಚಿವಾಲಯದಲ್ಲಿ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ? Recently, who has been appointed as the Secretary in Ministry of Civil Aviation? ರಾಜೀವ್ ಬನ್ಸಾಲ್ ಅವರು ನಾಗರಿಕ ವಿಮಾನಯಾನ ಸಚಿವಾಲಯದ ಕಾರ್ಯದರ್ಶಿಯಾಗಿ ನೇಮಕಗೊಂಡಿರುತ್ತಾರೆ. ಇತ್ತೀಚೆಗೆ ಯಾವ ರಾಜ್ಯದ ಸೋಜತ್ ಮೆಹಂದಿ ಜಿಐ ಟ್ಯಾಗ್ ಅನ್ನ ಪಡೆದುಕೊಂಡಿದೆ? ಜಿಐ ಟ್ಯಾಗ್ ಅಂದ್ರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂತ ಒಂದು ವಿಶಿಷ್ಟವಾದಂತಹ ಟ್ಯಾಗ್ ಇದು. ಸರಿಯಾದ ಉತ್ತರ ರಾಜಸ್ಥಾನ. ರಾಜಸ್ಥಾನದ ಸೋಜತ್ ಮೆಹಂದಿ ಸರ್ಕಾರದಿಂದ ಭೌಗೋಳಿಕ ಸೂಚನೆ ಅಥವಾ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅನ್ನು ಪಡೆದುಕೊಂಡಿದೆ. ಈ ಉತ್ಪನ್ನದ ಬೆಳೆಗಾರರಿಗೆ ಪ್ರೀಮಿಯಂ ಬೆಳೆಯನ್ನು ಪಡ್ಕೊಳ್ಳೋದಕ್ಕೆ ಈ ಒಂದು ಜಿಐ ಟ್ಯಾಗ್ ಸಹಾಯವನ್ನ ಮಾಡುತ್ತೆ. ಈ ಸಂದರ್ಭದಲ್ಲಿ ಮತ್ತೊಂದು ವಿಷಯದಲ್ಲಿ ನಿಮಗೆ ನೆನಪಿಸಬೇಕು, ರಾಜಸ್ಥಾನದ ರಾಜಧಾನಿ ಜೈಪುರದಲ್ಲಿ ಭಾರತದ ಮೊಟ್ಟ ಮೊದಲ ಅಂಗಾಂಗ ದಾನಿಗಳ ಸ್ಮಾರಕವನ್ನ ಇತ್ತೀಚೆಗೆ ಸ್ಥಾಪನೆ ಮಾಡಲಾಗಿದೆ. ಇಂಪಾರ್ಟೆಂಟ್, ನೆನಪಲ್ಲಿಟ್ಕೊಳ್ಳಿ. ಇವತ್ತಿನ ಕೊನೆ ಪ್ರಶ್ನೆ. ಇತ್ತೀಚೆಗೆ ಯಾವ ರಾಜ್ಯದ ಸೌತೆಕಾಯಿಗೆ ಜಿಐ ಟ್ಯಾಗ್ ಸಿಕ್ಕಿದೆ? ರೀಸೆಂಟ್ಲಿ ವಿಚ್ ಸ್ಟೇಟ್ಸ್ ಕಕುಂಬರ್ ಹ್ಯಾಸ್ ಗಾಟ್ ಜಿಐ ಟ್ಯಾಗ್? ಸರಿಯಾದ ಉತ್ತರ ನಾಗಾಲ್ಯಾಂಡ್ ರಾಜ್ಯದ ಸೌತೆಕಾಯಿಗೆ ಜಿಐ ಟ್ಯಾಗ್ ಸಿಕ್ಕಿರ್ತದೆ. ನಾಗಾಲ್ಯಾಂಡ್ನ ಸಿಹಿ ಸೌತೆಕಾಯಿಯನ್ನು ಈ ಒಂದು ಟ್ಯಾಗ್ ಅನ್ನು ನೀಡಿದ್ದಾರೆ. ಕೃಷಿ ಉತ್ಪನ್ನವಾಗಿ ಭೌಗೋಳಿಕ ಸೂಚನೆಗಳು ಸರಕುಗಳ ಕಾಯ್ದೆ 1999ರ ಅಡಿಯಲ್ಲಿ ಇದನ್ನು ಸೇರಿಸಲಾಗಿದೆ. ನಾಗ ಸೌತೆಕಾಯಿಯನ್ನು ಅದರ ಸಿಹಿ ಮತ್ತು ವಿಶಿಷ್ಟವಾದ ಹಸಿರು ಬಣ್ಣಕ್ಕೆ ಗುರುತಿಸಲಾಗುತ್ತದೆ ನಾಗಾಲ್ಯಾಂಡ್ನಲ್ಲಿ. ಇದರಲ್ಲಿ ಪೊಟ್ಯಾಷಿಯಂ ಸಮೃದ್ಧವಾಗಿ ಕಂಡುಬರ್ತದೆ ಮತ್ತು ಕ್ಯಾಲರೀಸ್ ಕೂಡ ಕಡಿಮೆ ಇರುತ್ತದೆ. ಇವತ್ತಿನ ಪ್ರಶ್ನೆ. ವಿಶ್ವ ಖಡ್ಗಮೃಗ ದಿನವನ್ನ ಕೆಳಕಂಡ ಯಾವ ದಿನಾಂಕದಂದು ಆಚರಣೆ ಮಾಡುತ್ತೇವೆ? ತಪ್ಪದೆ ನಿಮ್ಮ ಉತ್ತರವನ್ನ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ಎಲ್ಲ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಂಚ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದಗಳು.